ನೋಡಿ, ಕೇಂದ್ರ ಸರ್ಕಾರದಿಂದ ಒಂದು ಅಲರ್ಟ್ ಮೆಸೇಜ್ ಬಂದಿದೆ. ನಿಮ್ಮ ಮೊಬೈಲ್ಗಳನ್ನ ನೋಡ್ಕೊಡಿ. ಜನರ ಮೊಬೈಲ್ನಲ್ಲಿ ಅಲರ್ಟ್ ಸೈರನ್ ಮೊಳಗಿದೆ. ಒಂದು ಸೌಂಡ್ ಬಂದಿರುತ್ತೆ, ನೀವೆಲ್ಲ ಗಾಬರಿ ಆಗಿರ್ತೀರಿ. ಗಾಬರಿ ಆಗಬೇಡಿ. ಜನರ ಮೊಬೈಲ್ನಲ್ಲಿ ಸೈರನ್ ಮೆಸೇಜ್ ಅಲರ್ಟ್ ಮೊಳಗಿದೆ. ಅಲರ್ಟ್ ಮೆಸೇಜ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ತ್ವರಿತ ವಿಪತ್ತು ಮುನ್ನೆಚ್ಚರಿಕೆಗೋಸ್ಕರ ಈ ಅಲರ್ಟ್ ಮೆಸೇಜ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮೊಬೈಲ್ಗಳಿಗೆ ಅಲರ್ಟ್ ಸಂದೇಶ, ಅಲರ್ಟ್ ಮೆಸೇಜ್ ಬರುತ್ತೆ. ಪ್ರಾಯೋಗಿಕವಾಗಿ ಎಲ್ಲರ ಮೊಬೈಲ್ಗೆ ಮೆಸೇಜ್ ಬಂದಿದೆ. ತಂತ್ರಜ್ಞಾನವನ್ನ ಬಳಸಿಕೊಂಡು ಅಲರ್ಟ್ ಸಂದೇಶವನ್ನ ಎಲ್ಲರ ಮೊಬೈಲ್ಗೆ ಕಳಿಸಲಾಗುತ್ತೆ. ಮೊಬೈಲ್ ಫೋನ್ಗೆ ಮೆಸೇಜ್ ನೀಡುವಂತಹ ವ್ಯವಸ್ಥೆ ಬೆಂಗಳೂರಿನಲ್ಲಿ ಹೊಸ ಯೋಜನೆ ಪ್ರಾಯೋಗಿಕವಾಗಿ ಜಾರಿಗೆ ಬರ್ತಾ ಇದೆ. ಪ್ರಾಕೃತಿಕ ವಿಪತ್ತುಗಳ ಬಗ್ಗೆ ಮುನ್ಸೂಚನೆ ನೀಡುತ್ತೆ. ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಯೋಜನೆ. ಇದು ಹೇಗೆ ಅಂತಂದ್ರೆ, ಎಸ್, ನ್ಯೂಸ್ ಡೆಸ್ಕ್ ಇಂದ ನಮ್ಮ ಕಲೀಗ್ ಸಂಪತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ಒಂದು ಸೈರನ್ ಮೆಸೇಜ್ ಬಂದಿದ ತಕ್ಷಣ ಬಹಳ ಸಲ ಗಾಬರಿ ಆಗ್ಬಿಡ್ತೀವಿ. ಇದು ಈಗ ಅಲರ್ಟ್ ಮೆಸೇಜ್ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ಸಂಪತ್. 6 ನಿಮಿಷಗಳ ಹಿಂದೆ ಎಲ್ಲರ ಮೊಬೈಲ್ ಒಂದೇ ಸಮನೆ ಸೈರನ್ ಆದಂತೆ ಸೌಂಡ್ ಬರುತ್ತೆ. ಇದರ ಕಾರಣ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಪ್ರಾಕೃತಿಕ ವಿಪತ್ತು ನಿರ್ವಹಣಾ ಸಂಸ್ಥೆ ಕಳುಹಿಸಿರುವಂಥ ಒಂದು ಸಂದೇಶ. ಮುಂದಿನ ದಿನಗಳಲ್ಲಿ ಇದು ಪ್ರಾಯೋಗಿಕ ಹಂತ ಆಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಜನರಿಗೆ ಕೊಟ್ಟಿರುವಂಥ ಸಂದೇಶ. ಯಾರು ಕೂಡ ಒಂದು ಅಲರ್ಟ್ ಮೆಸೇಜ್ ಬಂತು, ಸೈರನ್ ಆಯಿತು, ನಮ್ಮ ಮೊಬೈಲ್ ಕಾಲು ಬಂದಿಲ್ಲ, ಮೆಸೇಜು ಬಂದಿಲ್ಲ, ಯಾಕಪ್ಪ ಈ ರೀತಿಯಾಗಿ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿ ಗಾಬರಿ ಆಗೋದು ಬೇಡ. ಕೇಂದ್ರ ಸರ್ಕಾರ ಇದು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿರೋದಷ್ಟೇ. ಪ್ರಾಕೃತಿಕ ವಿಪತ್ತು ಏನು ಅಂತ ಹೇಳಿದ್ರೆ, ಮಳೆ ಬರಬಹುದು ಅಥವಾ ಭೂಕಂಪ ಸಂಭವಿಸಬಹುದು, ಬೇರೆ ಬೇರೆ ರೀತಿಯಾಗಿ ಪ್ರಾಕೃತಿಕ ವಿಪತ್ತು ಸಂಭವಿಸಿದಂಥ ಸಂದರ್ಭದಲ್ಲಿ ಜನರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಈ ಸಂದೇಶವನ್ನು ಕಳುಹಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಈ ರೀತಿಯಾದಂಥ ಸಂದೇಶಗಳು ಜನರ ಮೊಬೈಲ್ಗೆ ಬರುವಂಥ ಸಾಧ್ಯತೆಗಳು ಇವೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಇದನ್ನ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಆತ್ಮನಿರ್ಭರ ಭಾರತದಡಿಯಲ್ಲಿ ಈ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಿದೆ. ಬೇರೆ ದೇಶಗಳಲ್ಲಿ ಈ ರೀತಿಯಾದಂಥ ಸಂದರ್ಭಗಳು ಬಂದಾಗ ಅಥವಾ ಕರೆಂಟ್ ಹೋದರೂ ಕೂಡ ಅಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಮುಂಚಿತವಾಗಿ ನಮ್ಮ ಮೊಬೈಲ್ಗಳಿಗೆ ಅಲರ್ಟ್ ಮೆಸೇಜ್ ಬರುತ್ತೆ, ಅಲರ್ಟ್ ಸಂದೇಶ ಬರುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಪ್ರಾಕೃತಿಕ ವಿಕೋಪ ಸಂಭವಿಸುವಂಥ ಸಂದರ್ಭಗಳೇನಾದರೂ ಬಂದರೆ ಮುನ್ನೆಚ್ಚರಿಕೆ ಅಂತೇಳಿದರೆ ಮಾಹಿತಿ ಮೊದಲನೇದಾಗಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಇರುತ್ತೆ. ಜನರನ್ನು ಅಲರ್ಟ್ ಮಾಡಬೇಕು. ಗುಡ್ಡ ಕುಸಿತ ಆಗಬಹುದು ಅಥವಾ ನೆರೆ ಪ್ರವಾಹ ಬರಬಹುದು, ಹೀಗೆ ಭೂಕಂಪನ ಸಂಭವಿಸಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸಂದರ್ಭದಲ್ಲಿ ಜನ ಅಲರ್ಟ್ ಆಗಬೇಕು. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ರೀತಿಯಾಗಿ ಮಳೆ ಬರುತ್ತೆ, ಮರ ಬೀಳುತ್ತೆ ಅನ್ನುವಂಥದ್ದಾಗಿ. ಹಾಗೆ ಜನರು ಹೊರಗಡೆ ಸಂಚಾರ ಮಾಡಿದ್ರು. ಈ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಎಲ್ಲರ ಮೊಬೈಲ್ಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಸಂದೇಶ ಬಂದಿದೆ. ಹಾಗೆಯೇ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಯಾವುದೇ ರೀತಿಯಾಗಿ ಜನರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಇದು ಒಂದು ಮುನ್ನೆಚ್ಚರಿಕಾ ಸಂದೇಶ. ಜನರು ಜಾಗೃತರಾಗಬೇಕು. ಹಾಗೆಯೇ ಪ್ರಾಯೋಗಿಕವಾಗಿ ಈ ಸಂದೇಶವನ್ನು ಕಳುಹಿಸ್ತಾ ಇರೋದು ಅಂತೇಳಿ ವೆರಿ ಕ್ಲಿಯರ್ ಆಗಿ ಮೆಸೇಜ್ ಅಲ್ಲೂ ಕೂಡ ಮೆನ್ಷನ್ ಮಾಡಲಾಗಿದೆ. ಸಿಂಧೂರ. ಆಲ್ ರೈಟ್ ಸಂಪತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.